ದರ್ಶನ್ಗೆ ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕರೂ ನೆಮ್ಮದಿ ಅಂತೂ ಇಲ್ಲ. ಯಾಕಂದರೆ ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡ್ತಾ ಇರುವಂತಹ ದಾಸನಿಗೆ ಈಗ ಮತ್ತೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಪೊಲೀಸರು ಡಿ ಗ್ಯಾಂಗ್ ಬೇಲ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದ ಪವಿತ್ರ ಗೌಡ ದರ್ಶನ್ ಹೆಸರಲ್ಲಿ ದೇವಸ್ಥಾನದಲ್ಲಿ ಸ್ಪೆಷಲ್ ಪೂಜೆ ಬೇರೆ ಮಾಡಿಸಿದರು. ಇದು ದರ್ಶನ್ ಹಾಗೂ ವಿಜಯಲಕ್ಷ್ಮಿಯವರ ಕಟ್ಟ ಅಭಿಮಾನಿಗಳನ್ನು ಕೆರಳಿಸಿದೆ. ಜಾಮೀನು ಸಿಕ್ಕರೂ ದರ್ಶನ್ಗೆ ತಪ್ಪಿಲ್ಲ ಟೆನ್ಷನ್. ಸಾರಥಿಗೆ ಸರ್ಜರಿಯೇ ತಂದೊಡ್ಡುತ್ತಾ ಕಂಟಕ. ಬಳ್ಳಾರಿ ಜೈಲಲ್ಲಿದ್ದ ದರ್ಶನ್ ಒಂದೊಂದು ಹೆಜ್ಜೆ ಇಡುವುದಕ್ಕೂ ಪ್ರಾಣ ಬಿಟ್ಟವರಂತೆ ಒದ್ದಾಡ್ತಿದ್ರು. ಜೈಲಲ್ಲೇ ಇದ್ರೆ ಏನಾಗುತ್ತೋ ಏನೋ ಅನ್ನೋ ಹಾಗೆ ನರಳಾಡ್ತಿದ್ರು. ಸರ್ಜರಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ರು. ಇನ್ನೇನು ಜಾಮೀನು ಅವಧಿ ಮುಗಿಯುತ್ತೆ ಅನ್ನೋ ಹೊತ್ತಲ್ಲೇ ಪೂರ್ಣ ಪ್ರಮಾಣದ ಬೇಲ್ ಸಿಕ್ಕಿದೆ. ಹೀಗಾಗಿ ಸರ್ಜರಿ ಮಾಡುವುದು ಅನುಮಾನವೇ ಅಂತ ಹೇಳಲಾಗ್ತಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಕ್ಕೆ ಪೊಲೀಸರು ಪ್ಲಾನ್ ಮಾಡುತ್ತಿದ್ದಾರಂತೆ. ದರ್ಶನ್ಗೆ ಬೇಲ್ ಸಿಕ್ಕಿರೋ ಕುರಿತು ತನಿಖಾಧಿಕಾರಿ ಹಾಗೂ ಡಿಸಿಪಿ ಜೊತೆಗೆ ಕಮಿಷನರ್ ಸಭೆ ನಡೆಸಿದ್ದಾರೆ. ಪೊಲೀಸರು ಅಗತ್ಯ ದಾಖಲೆಯನ್ನು ರೆಡಿ ಮಾಡಿಕೊಂಡಿದ್ದು ಎಜಿ ಹಾಗೂ ಕಾನೂನು ತಜ್ಞರ ಜೊತೆಗೆ ಸಭೆ ನಡೆಸಲಿದ್ದಾರೆ. ಹೈಕೋರ್ಟ್ ಬೇಲ್ ಆದೇಶ ಪ್ರಶ್ನಿಸಲು ಸರ್ವಸನ್ನದ್ಧವಾಗ್ತಿದ್ದು 2-3 ದಿನದಲ್ಲಿ ಗೃಹ ಇಲಾಖೆಗೆ ಮನವಿ ಸಲ್ಲಿಸಲಿದ್ದಾರೆ. ಸಮ್ಮತಿ ಸಿಕ್ಕ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದು ಸರ್ಜರಿ ವಿಚಾರವೇ ಅಸ್ತ್ರ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಸಾರಥಿಗೆ ಸೋಮವಾರ ಸರ್ಜರಿ ಫಿಕ್ಸ್. ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕು 5 ದಿನ ಆದರೂ ದರ್ಶನ್ ಆಸ್ಪತ್ರೆಯಿಂದ ಹೊರಬಂದಿಲ್ಲ. ನಿನ್ನೆ ಕೋರ್ಟ್ ಪ್ರಕ್ರಿಯೆ ಮುಗಿಸಿ ಮತ್ತೆ ಆಸ್ಪತ್ರೆ ಸೇರ್ಕೊಂಡಿದ್ರು. ಮುಂದೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ನೋಡಿಕೊಂಡೇ ಹೊರಬರುವುದಕ್ಕೆ ಪ್ಲಾನ್ ಮಾಡಿದ್ರು. ಯಾವಾಗ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಕ್ಕೆ ತಯಾರಿ ಮಾಡಿಕೊಂಡ್ರು, ದರ್ಶನ್ ಅಲರ್ಟ್ ಆದಂತೆ ಕಾಣುತ್ತಿದೆ. ಮುಂದಿನ ಸೋಮವಾರ ದರ್ಶನ್ಗೆ ಸರ್ಜರಿ ಮಾಡುವುದು ಬಹುತೇಕ ಖಾಯಂ ಅಂತ ಹೇಳಲಾಗ್ತಿದೆ. ಇದಾದ ಬಳಿಕವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ದರ್ಶನ್ಗೆ ಬೇಲ್ ಸಿಕ್ಕಿರೋ ಬಗ್ಗೆ ನಟ ಶ್ರೀಮುರಳಿ ರಿಯಾಕ್ಟ್ ಮಾಡಿದ್ದಾರೆ. ಕೆಟ್ಟದ್ದು ಬರೋದೇ ಒಳ್ಳೆಯ ದಾರಿಯಲ್ಲಿ ನಡೆಸೋಕೆ. ಸದ್ಯದಲ್ಲೇ ದರ್ಶನ್ ಭೇಟಿಯಾಗಿ ಆರೋಗ್ಯ ವಿಚಾರಿಸ್ತೇನೆ ಅಂದ್ರು. ಕೆಟ್ಟದ್ದು ಬರೋದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸೋಕ್ಕೆ. ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಗ್ತದೆ. ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಟ್ರೀಟ್ಮೆಂಟ್ ಎಲ್ಲ ನಡೀತದೆ. ಆ್ಯಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ವಿಶಾಲಾಂದೇಸ್ಯ ಸಹ ಕುಟುಂಬೇನ ವರ್ಗೇನ ಏವಂ ಗುಣಶೇಷನ ದರ್ಶನಾಂದೇಸ್ಯ ದೇವದಾದರ ದೋಷಾವರ್ಯ. 6 ತಿಂಗಳ ನಂತರ ಹೊರಬಂದ್ರು ಆರ್ ನಗರ ಗೌಡ್ತಿ. ಅದೇ ಲುಕ್, ಅದೇ ಗೆಟಪ್, ಮುಖದಲ್ಲಿ ಮಂದಹಾಸ. ಅಂಥ 6 ಅಡಿ ಕಟೌಟ್ನಂತಿದ್ದ ದರ್ಶನ್ನೇ ಸೋತು ಸುಣ್ಣವಾಗಿದ್ದಾರೆ. ಸಾಕಪ್ಪ ಈ ಜೈಲುವಾಸ ಅಂತ ಒಣಗಿ ಹೋಗಿದ್ದಾರೆ. ಆದ್ರೆ ಪವಿತ್ರ ಗೌಡ ಮಾತ್ರ ಅದೇ ಲುಕ್, ಅದೇ ಖದರ್, ಹಾವ ಭಾವದಲ್ಲೂ ಒಂದೇ ಒಂಚೂರು ಬದಲಾವಣೆ ಇಲ್ಲ. ಜೈಲಿಂದ ಹೊರಬರ್ತಿದ್ದಂತೆಯೇ ನಗುಮುಖದಲ್ಲೇ ಕ್ಯಾಮ್ರಾಗೆ ಪೋಸ್ ಕೊಟ್ರು. ಮಗಳ ಬರುವಿಕೆಯನ್ನೇ ಕಾದು ಕೂತಿದ್ದ ಪವಿತ್ರ ತಾಯಿ ಭಾಗ್ಯಮ್ಮ ಜೈಲಿನ ಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು. ಬಳಿಕ ಮಗಳು ಬರ್ತಿದ್ದಂತೆ ಜಗತ್ತನ್ನೇ ಗೆದ್ದ ಖುಷಿಯಲ್ಲಿ ಬರಮಾಡಿಕೊಂಡ್ರು. ಯಾರು ಎಷ್ಟೇ ಮಾತನಾಡಿಸಿದ್ರು ಹಾ ಇಲ್ಲ, ಹೂ ಇಲ್ಲ. ಒಂದೇ ಒಂದು ಸಣ್ಣ ರಿಯಾಕ್ಷನ್ ಸಹ ಕೊಡ್ಲಿಲ್ಲ. ತುಟಿಯಂಚಿನ ನಗುವಲ್ಲೇ 10 ನಿಗೂಢಾರ್ಥವನ್ನ ಬಿಟ್ಟು ಹೋದ್ರು. ದರ್ಶನ್ ಹೆಸರಲ್ಲಿ ವಜ್ರಮುನೇಶ್ವರನಿಗೆ ಪೂಜೆ. ಜೈಲಿನಿಂದ ಹೊರಟ ಪವಿತ್ರ ಗೌಡ ಸೀದಾ ಹೋಗಿದ್ದು ತಲಘಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನಕ್ಕೆ. ಭಗವಂತನ ಸುತ್ತ ಒಂದು ಸುತ್ತು ಹಾಕಿದ ಪವಿತ್ರ ಗೌಡ ಅಲ್ಲೇ ತೀರ್ಥ ಸ್ನಾನ ಮಾಡಿದ್ರು. ಬಳಿಕ ವಜ್ರಮುನೇಶ್ವರನ ಮುಂದೆ ನಿಂತು ಭಕ್ತಿಯಿಂದ ಬೇಡಿಕೊಂಡ್ರು. ಮನೆ ದೇವರ ಮುಂದೆ ಮನೆಯವರ ಹೆಸರನ್ನೆಲ್ಲ ಹೇಳಿ ಪೂಜೆ ಮಾಡಿಸುವಾಗ ದರ್ಶನ್ ಹೆಸರಲ್ಲೂ ಪೂಜೆ ನೆರವೇರಿಸಿದ್ದಾರೆ. ಪವಿತ್ರ ಹಾಗೂ ದರ್ಶನ್ ಹೆಸರೇಳಿ ವಿಶೇಷ ಅರ್ಚನೆ ಮಾಡಿಸಿದ್ದಾರೆ. ಇದೇ ಈಗ ಮತ್ತೊಂದು ಬೆಂಕಿ ಕಿಡಿ ಹೊತ್ತಿಸಿದೆ. ವಿಶಾಲಾಂದೇಸ್ಯ ಸಹ ಕುಟುಂಬೇನ ವರ್ಗೇನ ಏವಂ ಗುಣಶೇಷನ ದರ್ಶನಾಂದೇಸ್ಯ ದೇವದಾದರ ದೋಷ. ಗಂಡನ ಕೈಲಿ ಪ್ರಮಾಣ ಮಾಡಿಸಿದ್ರು ವಿಜಯಲಕ್ಷ್ಮಿ.
ಪವಿತ್ರ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಮಾತಿನ ಸಮರ ನಡೆಯುತ್ತಿರೋದು ಹೊಸದೇನಲ್ಲ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರುವುದಕ್ಕೂ ಮೊದಲೇ ಒಂದು ಸುತ್ತು ಮಹಾಯುದ್ಧ ನಡೆದಿತ್ತು. ಪವಿತ್ರ ಜೊತೆ ದರ್ಶನ್ ಆತ್ಮೀಯವಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ವಿಜಯಲಕ್ಷ್ಮಿ ತುಂಬಾನೇ ಸಿಟ್ಟಾಗಿದ್ದರು. ಕೊನೆಗೆ ದರ್ಶನ್ ಬಳಿ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದ ವಿಜಯಲಕ್ಷ್ಮಿ ಇನ್ಯಾವತ್ತೂ ಪವಿತ್ರ ಜೊತೆ ಸಂಪರ್ಕ ಇಟ್ಕೊಳ್ಳಲ್ಲ ಅಂತ ದರ್ಶನ್ ಮಾತು ಕೊಟ್ಟಿದ್ರಂತೆ. ಹೀಗಾಗಿಯೇ ಕೋರ್ಟು ಕಚೇರಿ ಅಂತ ವಿಜಯಲಕ್ಷ್ಮಿ ಸುತ್ತಾಡಿದ್ದು, 10 ದೇವಸ್ಥಾನಕ್ಕೆ ಹೋಗಿ ಗಂಡನ ಬಿಡುಗಡೆಗೆ ಹರಕೆ ಹೊತ್ತಿದ್ದು. ಈಗ ಪವಿತ್ರ ಗೌಡ ಜೈಲಿಂದ ಬರ್ತಿದ್ದಂತೆಯೇ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿದ್ದಾರೆ. ಇದು ಹೊಸ ವಿವಾದದ ಮುನ್ಸೂಚನೆ ನೀಡುತ್ತಿದೆ. ಪವಿತ್ರ ಪೂಜೆ ಸಿಡಿದೆದ್ರು ದರ್ಶನ್ ಫ್ಯಾನ್ಸ್. ದರ್ಶನ್ ಹೆಸರಲ್ಲಿ ಪವಿತ್ರ ಗೌಡ ಪೂಜೆ ಮಾಡುತ್ತಿದ್ದಂತೆ ದರ್ಶನ್ ಫ್ಯಾನ್ಸ್ ಸಿಡಿದೆದ್ದಿದ್ದಾರೆ. ನಿನ್ನ ಸಹವಾಸವೇ ಬೇಡ, ವಿಜಯಲಕ್ಷ್ಮಿ ಹಾಗೂ ದರ್ಶನ್ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡು, ಸುಖವಾಗಿರೋ ಸಂಸಾರವನ್ನ ಕೆಡಿಸೋ ಕೆಲಸ ಮಾಡಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಿದ್ದಾರೆ. ಮನೆಗೆ ಬರ್ತಿದ್ದಂತೆ ಆರತಿ ಎತ್ತಿ ವೆಲ್ಕಮ್. ಪವಿತ್ರ ಗೌಡ ಮನೆ ಬಿಟ್ಟು 6 ತಿಂಗಳೇ ಆಗೋಗಿತ್ತು. ಗೌಡ್ತಿ ಇಲ್ಲದೆ RR ನಗರದ ಮನೆ ಬಣಗುಡುತ್ತಿದೆ. ಜೈಲಿಂದ ಬರ್ತಿದ್ದಂತೆ RR ನಗರದ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ದರ್ಶನ್ ಮನೆಯೂ RR ನಗರದಲ್ಲೇ ಇರೋದ್ರಿಂದ ಎಲ್ಲಿ ದರ್ಶನ್ ಫ್ಯಾನ್ಸ್ ಗಲಾಟೆ ಮಾಡ್ತಾರೋ ಅನ್ನೋ ಭಯದಲ್ಲೇ ತಾಯಿ ಮನೆ ಸೇರ್ಕೊಂಡಿದ್ದಾರೆ ಎನ್ನಲಾಗ್ತಿದೆ. ತಲಘಟ್ಟಪುರದಲ್ಲಿರೋ ತಾಯಿ ಮನೆಗೆ ಹೋಗ್ತಿದ್ದಂತೆ ಆರತಿ ಎತ್ತಿ ಸ್ವಾಗತಿಸಿದ್ದಾರೆ. ಮಗಳನ್ನ ನೋಡ್ತಿದ್ದಂತೆ ಪವಿತ್ರಾಳ ಕಣ್ಣೀರ ಕಟ್ಟೆಯೇ ಒಡೆದೋಯ್ತು. ತಾಯಿ ಮಗಳು ತಪ್ಕೊಂಡು ಕಣ್ಣೀರು ಸುರಿಸಿದ್ದಾರೆ. ದರ್ಶನ್ ರೆಸ್ಟ್ನಲ್ಲಿ, ಪವಿತ್ರ ಗೌಡ ಮನೆಯಲ್ಲಿ. ಟಿ ಬಾಸ್ ಅಂತ ಹೋದವರ ಬದುಕು ಚೆಲ್ಲಾಪಿಲ್ಲಿ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ 7 ಮಂದಿಗೆ ಜಾಮೀನು ಸಿಕ್ಕಿತ್ತು. ಅದರಲ್ಲಿ 5 ಇವತ್ತು ರಿಲೀಸ್ ಆಗಿದ್ದಾರೆ. ಶಿವಮೊಗ್ಗ ಜೈಲಿನಲ್ಲಿರುವ A12 ಲಕ್ಷ್ಮಣ್ ಬಿಡುಗಡೆಯಾಗಿದ್ದು, ಕ್ಯಾಮ್ರಾ ನೋಡ್ತಿದ್ದಂತೆ ಓಡೋಗಿ ಕಾರ್ ಹತ್ಕೊಂಡಿದ್ದಾರೆ. ಕಲಬುರಗಿ ಜೈಲಲ್ಲಿದ್ದ A11 ನಾಗರಾಜ್ ನಿನ್ನೆಯೇ ರಿಲೀಸ್ ಆಗಿದ್ದಾರೆ. ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿದ್ರಿಂದ ಕೇಂದ್ರ ಕಾರಾಗೃಹದಿಂದ ಹೊರಬಂದಿದ್ದಾರೆ. ಇನ್ನು ಪರಪ್ಪನಗ್ರಹಾರ ಜೈಲಲ್ಲಿದ್ದ ಪ್ರದೂಷ್ ಸಹ ರಿಲೀಸ್ ಆಗಿದ್ದಾರೆ. ಪವಿತ್ರ ಗೌಡ ಹಾಗೂ ಪ್ರದೂಷ್ ಇಬ್ಬರೂ ಒಟ್ಟಿಗೆ ಹೊರಬಂದರು. 6 ತಿಂಗಳ ಬಳಿಕ ರಿಲೀಸ್ ಆದ ಪ್ರದೂಷ್ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು. ಹಾಗೆಯೇ A7 ಅನುಕುಮಾರ್ ಸಹ ಇವತ್ತೇ ಪರಪ್ಪನಗ್ರಹಾರ ಜೈಲಿಂದ ಹೊರಬಂದಿದ್ದಾರೆ. ಜಾಮೀನು ಸಿಕ್ಕರೂ ಕೊಡೋರಿಲ್ಲ ಶ್ಯೂರಿಟಿ. ಅಭಿಮಾನದ ಹುಚ್ಚಿಗೆ ಬಿದ್ದರೆ ಬಡವರ ಮಕ್ಕಳ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಶಿವಮೊಗ್ಗ ಜೈಲಲ್ಲಿರೋ A6 ಜಗದೀಶ್ ಪ್ರತ್ಯಕ್ಷ ನಿದರ್ಶನ. 7 ಆರೋಪಿಗಳ ಜೊತೆಗೆ ಜಗದೀಶ್ಗೂ ಜಾಮೀನು ಸಿಕ್ಕಿದೆ. ಎಲ್ಲ ಆರೋಪಿಗಳು ಹೊರಬಂದ್ರೂ ಜಗದೀಶ್ ಮಾತ್ರ ಇನ್ನೂ ಜೈಲಲ್ಲೇ ಕೊಳೆಯುತ್ತಿದ್ದಾನೆ. ಕಾರಣ ಬಡತನ. ಶ್ಯೂರಿಟಿ ಕೊಡೋದಕ್ಕಾಗದೆ ಜೈಲಲ್ಲೇ ಕಾಲ ಕಳೆಯುವಂತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಗದೀಶ್ ಸಹೋದರ ಸಂತೋಷ್, ನನ್ನ ತಮ್ಮನಿಗೆ ಯಾರೂ ಶ್ಯೂರಿಟಿ ಕೊಡ್ತಿಲ್ಲ, ದರ್ಶನ್ ಅವರೇ ಸಹಾಯ ಮಾಡಬೇಕು ಅಂತ ಕಣ್ಣೀರಿಟ್ಟಿದ್ದಾನೆ. ಇವಾಗ ನಮ್ಮ ತಮ್ಮ ಒಳಗಡೆ ಇದ್ದ 6 ತಿಂಗಳು ಆದಮೇಲೆ ಇವಾಗ ಜಾಮೀನು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವಾಗ ನಮಗೆ ಚೂರಿಟಿ ಹಾಕೋರು ಯಾರಿಲ್ಲ. ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ, ಯಾರು ಮುಂದೆ ಬರ್ತಿಲ್ಲ. ನಾವಂತೂ ಅವತ್ತೇ ಜೀವನ ಮಾಡ್ತಿರೋದು. ನಮ್ಮ ಸರ್ ನೋಡಿರಿ, ನೀವು ಸ್ವಲ್ಪ ಕರುಣೆ ತೋರಿಸ್ರಿ. ಯಾಕಂದರೆ ಮೊದಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಹೊಡ್ಕೊಂಡು ಜೀವನ ಮಾಡ್ಕೊಂಡಿದ್ದರೆ ಸಾಕು. ನಮ್ಮ ಸಂಬಂಧಿಕರ್ತಾಗ ಯಾರ್ಯಾರು ನನಗೆ ಗೊತ್ತಿದ್ದಾರೆ ಎಲ್ಲ ತಕ್ಕ ಹೋಗಿದ್ದೆ, ಯಾರೂ ಸಿಗಲಿಲ್ಲ. ಅವೆಲ್ಲ ಇರೋರು ಅದೇ ಸಮಸ್ಯೆಗಳಿದಾವಲ್ಲ, ಯಾರೂ ಬರ್ತಾ ಇಲ್ಲ, ಯಾವೂ ಸಿಕ್ಕಿಲ್ಲ ಸರ್. ಈಗ ಬಂದು ಈಗ ನೋಡಿ ಇಲ್ಲೇ ನಿಂತಿದ್ದೀನಿ, ನಾನು ಒಳಗೆ ಹೋಗಿಲ್ಲ. ಯಾರು ಹೋಗೈತೆ, ಯಾವ್ದ್ರಿಂದ ಹೋಗೈತೆ ಅಂತ ಗೊತ್ತೇ ಇದಲ್ಲ ಸರ್. ಅವರೇ ಒಂದು ಸ್ವಲ್ಪ ನಮಗೆ ಸಹಾಯ ಮಾಡಿ. ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಅರ್ಧಕ್ಕರ್ಧ ಜನ ಹೊರಬಂದಿದ್ದಾರೆ. ಆದರೆ ಇನ್ನೂ 5 ಮಾತ್ರ ಕಂಬಿ ಹಿಂದೆಯೇ ಕೊಳೆಯುವಂತಾಗಿದೆ. ಬಾಸ್ ಬಾಸ್ ಅಂತ ಹೋದವರು ನರಕ ನೋಡುತ್ತಿದ್ದಾರೆ. ಮಂಜುನಾಥ್ ಎನ್ ಜೊತೆ ಸತೀಶ್, ನ್ಯೂಸ್ 18 ಬೆಂಗಳೂರು. ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇರುವಂತಹ ಚರ್ಚೆಗಳನ್ನು ನೋಡ್ತಾ ಹೋದಾಗ ಯಾವ ಕಾರಣಕ್ಕಾಗಿ ಉತ್ತರ ಕರ್ನಾಟಕದ ಬಗ್ಗೆ ಆದ್ಯತೆಯನ್ನು ಇವರು ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಆದರೆ ಕಡೆಗೂ ಇವತ್ತು ಉತ್ತರ ಕರ್ನಾಟಕದ ವಿಚಾರಗಳ ಸುತ್ತಲೂ ಒಂದಿಷ್ಟು ಚರ್ಚೆಯನ್ನು ನಡೆದಿದೆ. ಹಾಗಿದ್ರೂ ಸ್ಪಷ್ಟ ಉತ್ತರ ಮಾತ್ರ ಇದಕ್ಕೆ ಸಿಗ್ತಿಲ್ಲ, ಸ್ಪಷ್ಟ ಪರಿಹಾರವೂ ಕೂಡ ಸಿಗ್ತಾ ಇಲ್ಲ. ಇವತ್ತು ಇಡೀ ದಿವಸ ಅಧಿವೇಶನದಲ್ಲಿ ಏನೇನು ನಡೀತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪದ್ಮಾವತಿ ಆಗೌಟವರೇ 5 ನಿಮಿಷದಲ್ಲಿ ಬರ್ತಾರೆ. ಏಕ ವ್ಯಕ್ತಿ ಸರ್ಕಾರ, ಕೃಷ್ಣ ಬೈರೇಗೌಡ ಒಬ್ಬರೇ ಏಕಪಾತ್ರ ಅಭಿನಯ. ನಿನ್ನೆ ಮಧ್ಯರಾತ್ರಿ 1 ಗಂಟೆವರೆಗೂ ಬೆಳಗಾವಿ ಅಧಿವೇಶನ ನಡೆದಿತ್ತು. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಲಾಪ ಶುರುವಾಯಿತು. ಬಹುತೇಕ ಸಚಿವರುಗಳೆಲ್ಲ ಚಕ್ಕರ್ ಹಾಕಿದ್ರು. ಕೆಲ ಸಚಿವರು ಪರಿಷತ್ನಲ್ಲಿದ್ರು. ವಿಧಾನಸಭಾ ಕಲಾಪ ಆರಂಭವಾಗ್ತಿದ್ದಂತೆ
ಆಡಳಿತ ಪಕ್ಷವನ್ನು ವಿಪಕ್ಷ ಸದಸ್ಯರು ತರಾಟೆಗೆ ತಗೊಂಡ್ರು. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ಬೇಕು. ಸರ್ಕಾರಿ ಆಸ್ಪತ್ರೆಗಳ ಕರ್ಮಕಾಂಡಕ್ಕೆ ಉತ್ತರ ಸಿಗಬೇಕು. ಇಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಬಿಟ್ರೆ ಯಾರೂ ಇಲ್ಲ. ಊರಿಗೆಲ್ಲ ಒಬ್ರೇ ಪದ್ಮಾವತಿ ಅನ್ನೋ ಹಾಗಾಗಿದೆ ಅಂತ ಅಶೋಕ್ ಆರ್ಭಟಿಸಿದ್ರು. ಸದನ ನಡೆಸಬೇಕು ಅಂತಿದ್ದೀರೋ ಇಲ್ಲ ಬರ್ತಾರೆ ಅದೇನೋ ಹೇಳ್ಬೋದು ಗೊತ್ತಿಲ್ಲ. ಊರಿಗೊಬ್ರೆ ಅದೇನೋ ಹೇಳ್ತಾರಲ್ಲ, ಊರಿಗೊಬ್ರೆ ಊರಿಗೊಬ್ರೆ ಪದ್ಮಾವತಿ ಆಗೌಟವ್ರೆ. ಎಲ್ಲ ಇಲಾಖೆದು ಅವರೇ ಇದೇ ಸ್ಥಿತಿ ನಾವಿದ್ದ ರಾತ್ರಿ ಆರ್ ಅಶೋಕ್ ಸಿಟ್ಟು ತಣ್ಣಗಾಗಿಸಿದ ಸ್ಪೀಕರ್ ಯುಟಿ ಖಾದರ್ ಕೊನೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟರು. ಆಗ ಆರ್ ಅಶೋಕ್ ಸರ್ಕಾರಿ ಆಸ್ಪತ್ರೆಗಳಲ್ಲಾಗುತ್ತಿರುವ ಬಾಣಂತಿಯರು, ನವಜಾತ ಶಿಶುಗಳ ಸಾವಿನ ಬಗ್ಗೆ ನ್ಯೂಸ್ 18 ಮಾಡಿದ್ದ ನಿರಂತರ ವರದಿಯನ್ನ ಮುಂದಿಟ್ಕೊಂಡು ಅಶೋಕ್ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದ್ರು. ಆಸ್ಪತ್ರೆಗಳಲ್ಲಿ ಔಷಧಿಗಳ ಕಳಪೆ ಔಷಧಿ, ಡ್ರಗ್ ಮಾಫಿಯಾಗೆ ಈ ಸರ್ಕಾರ ಭಾಗಿಯಾಗಿರುವಂತದ್ದು, ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ, ಶೌಚಾಲಯಗಳಿಲ್ಲ, ಮತ್ತೆ ಎಕ್ಸ್ಪೈರಿ ಆಗಿರುವಂತ ಏನು ಔಷಧಿಗಳಿದೆ. ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಗಳಿಂದ 100 ಜನ ಸಾಯ್ತಾ ಇದ್ದಾರೆ, ರೋಗಿಗಳು ಕೊಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ, ಬಾಣಂತಿಯರು ಸಾವಾಗ್ತಾ ಇದೆ, ಸಾವು ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆರ್ ಅಶೋಕ್ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಿದ್ರೆ ಸಚಿವ ಕೃಷ್ಣ ಬೈರೇಗೌಡ ಬಿಟ್ರೆ ಯಾವ ಸಚಿವರು ಉತ್ತರ ಕೊಡೋಕೆ ಇರಲಿಲ್ಲ. ಆಗ ಸಭಾಧ್ಯಕ್ಷರು ಸಚಿವರು ಬಂದ ಮೇಲೆ ಉತ್ತರ ಕೊಡಿಸ್ತೀವಿ ಅಂತ ಹೇಳಿ ಸುಮ್ಮನಿರಿಸಿದ್ರು. ಆದ್ರೆ ಇದೇ ಬಾಣಂತಿಯರ ಸಾವಿನ ವಿಚಾರದ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪರಿಷತ್ನಲ್ಲಿ ಉತ್ತರ ಕೊಟ್ರು. ಜೊತೆಗೆ ಸರ್ಕಾರದ ಎಡವಟ್ಟುಗಳನ್ನು ಒಪ್ಪಿಕೊಂಡ್ರು. ನಮ್ಮ ಫುಡ್ ಡಿಪಾರ್ಟ್ಮೆಂಟು ಮತ್ತು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನಾಗಿದೆ, ನಮ್ಮ ಈ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಅದು ಒಂದು ರೀತಿ ಅವ್ರದ್ದೇ ಆದಂಥ ವ್ಯವಸ್ಥೆ ನಡೀತಾ ಇದೆ. ಸೊ ನಾವು ಆ್ಯಕ್ಚುಲಿ ಒಂದು 2 ತಿಂಗಳಿಂದಲೇ ನಾವು ತೀರ್ಮಾನ ಮಾಡಿದ್ದು, ಇದನ್ನು ಒಂದು ಯಾರಾದರೂ ಮೇಲ್ವಿಚಾರಣೆ ಮಾಡುವಂಥ ಒಬ್ಬ ಅಧಿಕಾರಿ, ಒಬ್ಬ IAS ಅಧಿಕಾರಿ ಇದ್ರೇ ಸರಿ ಹೋಗ್ತದೆ ಅಂತ. ಡ್ರಗ್ ಇನ್ಸ್ಪೆಕ್ಟರ್ಸು, ಡ್ರಗ್ ಕಂಟ್ರೋಲರ್ಸು ಅವರೇ ಇರ್ತಾರೆ, ಅವರೇ ಡ್ರಗ್ ಕಂಟ್ರೋಲರ್ ಆಗ್ತಾರೆ. ಸೊ ಅದರಿಂದ ಅದನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಕ್ರಮವನ್ನು ನಾನು 2 ತಿಂಗಳಿಂದಲೇ ಡಿಸೈಡ್ ಮಾಡಿದ್ದು, ಅದು ಈಗ ಅಪ್ರೂವ್ ಆಗಿದೆ. 2024 ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದೆ. ವಿಧೇಯಕಕ್ಕೆ ಬಿಜೆಪಿ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಸ್ವತಃ ಸರ್ಕಾರವೇ ಕಂದಕ ತೋಡುತ್ತಿದೆ. ರಾಜ್ಯಪಾಲರ ಅಧಿಕಾರ ಮೊಟಕುಗೊಳಿಸುವ ಹುನ್ನಾರ ಅಂತ ಬೈತಾನೆ ಸಭಾತ್ಯಾಗ ಮಾಡಿದ್ರು. ನಾವು ಒಂದು ಉತ್ತಮವಾದಂಥ ಆಡಳಿತ ಕೊಡಬೇಕು, ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣ ಕೊಡಬೇಕು, ತರಬೇತಿ ಕೊಡಬೇಕು, ಉದ್ಯಮಶೀಲತೆ ಕೊಡಬೇಕು, ಹೊಸ ಆವಿಷ್ಕಾರಗಳಿಗೆ ಅವಕಾಶ ಕೊಡಬೇಕು, ಸಂಶೋಧನೆ ಮುಖಾಂತರ ಅಂದ್ಬಿಟ್ಟು ಈ ಬಿಲ್ಲನ್ನು ತಂದಿದ್ದೀವಿ. ದಯವಿಟ್ಟು ಇದನ್ನ ಪಾಸ್ ಮಾಡಿಕೊಡ್ಲಿಕ್ಕೆ ತಮ್ಮೆಲ್ಲರ ಹತ್ರ ನನ್ನ ವಿನಂತಿ ಇದೆ. ನಾವಿಷ್ಟೆಲ್ಲ ಹೇಳಿದ್ರು ಕೂಡ ಇವರೇನು ದೊಡ್ಡ ಕಂದಕವನ್ನ ಮಾಡ್ಕೊಂತ ಇದ್ದಾರೆ ಗವರ್ನರ್ ಮತ್ತು ಸರ್ಕಾರದ ಮಧ್ಯೆ. ಅದರಿಂದ ಈ ಬಿಲ್ಲನ್ನ ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಮಸೂದೆ ವಿಧಾನಸಭೆಯಲ್ಲಿ ಪಾಸ್ ಆಯಿತು. ಅರ್ಧ ಗಂಟೆ ಬಿಟ್ಟು ವಿಪಕ್ಷದವರು ಅಧಿವೇಶನಕ್ಕೆ ಬಂದ್ರು. ಆಮೇಲೆ ಸರ್ಕಾರದ ಒಂದಷ್ಟು ವಿಧೇಯಕಗಳನ್ನ ಮಂಡಿಸಿ ಒಪ್ಪಿಗೆ ಪಡೆದ್ರು. ಆಮೇಲೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಕ್ಷೇತ್ರದ ಸಮಸ್ಯೆಗಳನ್ನ ಮುಂದಿಟ್ರು, ಉತ್ತರ ಪಡ್ಕೊಂಡ್ರು. ಇದೆಲ್ಲದರ ಮಧ್ಯೆ 100ಕ್ಕೂ ಹೆಚ್ಚು ಶಾಸಕರು ಕ್ಷೇತ್ರಗಳಿಗೆ ತಲಾ 27 ಕೋಟಿ ಅನುದಾನ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇದಕ್ಕೆ ಸಿಎಂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಏನೇ ಹೇಳಿ, ನಾಳೆ ಮತ್ತು ನಾಡಿದ್ದು ಮಾತ್ರ ಬೆಳಗಾವಿ ಅಧಿವೇಶನ ನಡೆಯಲಿದೆ. ಈ 2 ದಿನದಲ್ಲಾದ್ರೂ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಜನರ ಆಶೋತ್ತರಗಳು ಈಡೇರುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ವಿಧಾನಮಂಡಲದಲ್ಲಿ ಬಿಸಿ ಚರ್ಚೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆಯ ಮಸೂದೆ ಮಂಡನೆ ಆಗಿದೆ. ಈ ಒಂದು ಬಿಲ್ ಪಾಸ್ ಮಾಡೋದಕ್ಕೆ ಬೇಕಿರುವಷ್ಟು ಬಹುಮತ ಇಲ್ಲ ಅಂತ ಗೊತ್ತಿದ್ರೂ NDA ಸರ್ಕಾರ ಬಿಲ್ ಮಂಡನೆಯನ್ನು ಮಾಡಿದೆ. ಪ್ರತಿಪಕ್ಷದವರು ಕೂಡ ಮಸೂದೆ ಜಾರಿ ಆಗೋಕ್ಕೆ ಬಿಡೋದಿಲ್ಲ ಅಂತ ಕೂಡ ಸವಾಲನ್ನು ಎಸೆದಿದ್ದಾರೆ. ಒಂದು ದೇಶ ಒಂದು ಚುನಾವಣೆಗೆ ಸಂವಿಧಾನ ತಿದ್ದುಪಡಿ ಮಸೂದೆ
ಲೋಕಸಭೆಯಲ್ಲಿ ಬಿಲ್ ಮಂಡನೆ, ಪ್ರತಿಪಕ್ಷಗಳ ತೀವ್ರ ವಿರೋಧ. ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯಂತೆ ಒಂದು ದೇಶ ಒಂದು ಚುನಾವಣೆ ಮಾಡುವ ವಿಚಾರದಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ. ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆಗೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ್ದಾರೆ. ಇವತ್ತು ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡನೆಯಾಗುತ್ತಿದ್ದಂತೆ ನೂತನ ಸಂಸತ್ ಭವನ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮೂಲಕ ಮತದಾನ ನಡೆಯಿತು. ಆದರೆ ಬಿಜೆಪಿಗೆ ಅವಶ್ಯಕತೆ ಇರುವಷ್ಟು ಬೆಂಬಲ ಇಲ್ಲ ಅನ್ನೋದು ಇವತ್ತು ಸದನದಲ್ಲಿ ಸಾಬೀತಾಗಿದೆ. ಒಂದು ದೇಶ ಒಂದು ಚುನಾವಣೆಗೆ ವಿರೋಧ ಪಕ್ಷಗಳು ಒಗ್ಗಟ್ಟಿನಿಂದ ವಿರೋಧಿಸಿದ್ದು ಬಿಜೆಪಿ ಇರುಸುಮುರುಸು ಎದುರಿಸಬೇಕಾಯಿತು. ಲೋಕಸಭೆಯಲ್ಲಿ 298 ಸದಸ್ಯರನ್ನ ಹೊಂದಿರುವ ಎನ್ಡಿಎ 269 ಮತಗಳನ್ನು ಪಡೆದಿದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ 233 ಸದಸ್ಯರನ್ನ ಹೊಂದಿದ್ದು 198 ಮತಗಳನ್ನು ಪಡೆಯುವ ಮೂಲಕ ಬಿಜೆಪಿ ಕನಸಿಗೆ ಅಡ್ಡಿ ಮಾಡಿದೆ. ಸಂವಿಧಾನ ತಿದ್ದುಪಡಿಗೆ 362 ಮತಗಳ ಅವಶ್ಯಕತೆ ಇದ್ದು 93 ಮತಗಳ ಕೊರತೆ ಎದುರಾಗಿದೆ. ಇನ್ನು ರಾಜ್ಯಸಭೆಯಲ್ಲಿ ಇಂಡಿಯಾ ಒಕ್ಕೂಟ 108 ಮತಗಳನ್ನು ಹೊಂದಿದ್ದು ಎನ್ಡಿಎ ಒಕ್ಕೂಟ 135 ಸದಸ್ಯರನ್ನ ಹೊಂದಿದೆ. ಒಂದು ದೇಶ ಒಂದು ಚುನಾವಣೆ ನಡೆಸಲು ಸಂವಿಧಾನಕ್ಕೆ 129ನೇ ತಿದ್ದುಪಡಿ ಮಾಡಬೇಕಿದೆ. ಅದರಲ್ಲೂ 2 ಮಸೂದೆಗಳಲ್ಲಿ 3 ತಿದ್ದುಪಡಿ ಮಾಡುವ ಅಗತ್ಯವಿದೆ. ಅದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದ್ದು ಇದು ತಾತ್ಕಾಲಿಕವಾಗಿ ಹಿನ್ನಡೆ ಅನುಭವಿಸುವಂತಾಗಿದೆ. 1ನೇ ತಿದ್ದುಪಡಿ ಆರ್ಟಿಕಲ್ 82ಎಗೆ ಉಪಕಲಂ 1 ಸೇರ್ಪಡೆ ಮಾಡುವುದು. ಉಪಕಲಂ 2ರಲ್ಲಿ ಲೋಕಸಭೆ ವಿಧಾನಸಭೆ ಅಂತ್ಯದ ಬಗ್ಗೆ ಉಲ್ಲೇಖ. ಉಪಕಲಂ 3 ಮತ್ತು 4ರಲ್ಲಿ ಲೋಕಸಭೆ ವಿಧಾನಸಭೆ ವಿಸರ್ಜನೆ. 2ನೇ ತಿದ್ದುಪಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ 50% ರಾಜ್ಯಗಳ ಒಪ್ಪಿಗೆ ಅಗತ್ಯ. ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಆಯೋಗದ ಜೊತೆ ಚರ್ಚಿಸಿ ನಿರ್ಧಾರ. ಹೊಸದಾಗಿ 324ಎ ವಿಧಿಯನ್ನ ಸೇರ್ಪಡೆ ಮಾಡುವುದಕ್ಕೆ ಅವಕಾಶ. 3ನೇ ತಿದ್ದುಪಡಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದ ಮಸೂದೆಗಳ ತಿದ್ದುಪಡಿ. ಪುದುಚೇರಿ, ದೆಹಲಿ, ಜಮ್ಮು ಕಾಶ್ಮೀರ ವಿಧಾನಸಭೆಗಳಿಗೆ ಸಂಬಂಧಿಸಿದ್ದು. ಶಾಸನ ಸಭೆಗಳನ್ನ ಲೋಕಸಭೆಯೊಂದಿಗೆ ಅವಧಿ ಜೊತೆ ಸಮೀಕರಿಸುವುದು. ಬಿಜೆಪಿಗೆ 3/2 ಬೆಂಬಲ ಇಲ್ಲ, ಶಶಿ ತರೂರ್. ರಾಜ್ಯಗಳ ಸಾರ್ವಭೌಮತ್ವಕ್ಕೆ ಧಕ್ಕೆ ಎಂದು ಸಿಪಿಐಎಂ ಕಿಡಿ. ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಆರಂಭದಲ್ಲೇ ಹಿನ್ನಡೆಯಾಗಿರುವ ಬಗ್ಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ವ್ಯಂಗ್ಯವಾಡಿದ್ದು ಬಿಜೆಪಿ ಪಕ್ಷ 3/2 ಬಹುಮತ ಪಡೆಯಲು ವಿಫಲವಾಗಿದೆ ಎಂದಿದ್ದಾರೆ. ಇನ್ನು ಕೇರಳದ ಸಿಪಿಐಎಂ ಸಂಸದ ಕೆ ರಾಧಾಕೃಷ್ಣ ಮಾತನಾಡಿ, ನಮ್ಮ ದೇಶದ ಕಾನೂನಿಗೆ ಇದು ಮಾರಕ ಹಾಗೂ ರಾಜ್ಯಗಳ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತದೆ ಎಂದಿದ್ದಾರೆ. Let the JPC have a detailed discussion, but from what you heard today, the vast majority of parties in the House are strongly opposed to this approach. I don't see it getting the 2/3 majority it needs. ಒಂದು ದೇಶ ಒಂದು ಚುನಾವಣೆ ಕುರಿತು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದ ಸಮಿತಿ ಅಧ್ಯಕ್ಷರಾಗಿದ್ದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೇಶದ ಪ್ರಗತಿಗೆ ಇದು ಅವಶ್ಯಕ ಎಂದಿದ್ದಾರೆ. राइजिंग इकोनॉमी में है इंडिया की, अभी 9.7 और जिस दिन हमारी इकोनॉमी 10 और 10.5 और 11 के बीच में पहुंच जाएगी, उस समय हमारा देश जो है वो जो इकोनॉमी की लाइन में जो 3 या 4 देश खड़े होंगे उसमें उस पंक्ति में हमारा देश भी खड़ा होगा. ನೂತನ ಸಂಸದೆ ಪ್ರಿಯಾಂಕಾ ವಾದ್ರಾ ಕೇಂದ್ರ ಸರ್ಕಾರದ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಆಂಟಿ ಕಾನ್ಸ್ಟಿಟ್ಯೂಷನಲ್ ಬಿಲ್, it's against the federalism of our nation and we are opposing the bill. ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯ್ ಮಾತನಾಡಿ, ಚುನಾವಣೆ ನಡೆಸಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ, ಅದನ್ನ ಉಳಿಸಲಾಗುತ್ತದೆ ಎಂದು ಸರ್ಕಾರ ಹೇಳುತ್ತಿದೆ, ಆದರೆ ಅದು ಸುಳ್ಳು ಎಂದಿದ್ದಾರೆ. सरकार ये तर्क दे रही है कि चुनाव के आयोजन में बहुत करोड़ों पैसा खर्च हो रहा है और वो पैसों को बचाने की कोशिश कर रही है. मात्र 3,700 करोड़ का खर्च है. 3,700 करोड़ भारत के जो साल में जो बजट होता है उस बजट का 0.02% है. 0.2% के खर्च को कम करने के लिए ये भारत के पूरे संघीय ढांचे को खत्म करना चाहते हैं. ನೂತನ ಮಸೂದೆ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ ಎಲ್ಲಾ ಚುನಾವಣೆಗಳು ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುತ್ತವೆ. ಇದು ದೇಶದ ಹಿತದೃಷ್ಟಿಯಿಂದ ಎಲ್ಲಾ ಪಕ್ಷಗಳು ಸಹಕಾರ ಮಾಡಬೇಕು, ವಿರೋಧಕ್ಕಾಗಿ ವಿರೋಧ ಮಾಡಬೇಡಿ ಎಂದಿದ್ದಾರೆ. How it is against the federal structure?
ऐसे एक स्टेटमेंट दे देते राहुल गांधी और सब वही बोलते जाते हैं कांग्रेस वाले। ये क्या है विचित्र स्थिति? यू शुड अप्लाई योर माइंड। ये राहुल गांधी तो बोलते हैं, उनको तो समझ नहीं आता है, लेकिन बाकी लोग, आप इतने बड़े बड़े दिग्गज नेता है कांग्रेस पार्टी में, 50-60 years वी हैव रूल्ड दिस कंट्री, अब तो थोड़ा माइंड अप्लाई करो ना, ऐसा कैसे होता है? ಒಂದು ದೇಶ ಒಂದು ಚುನಾವಣೆಗೆ ಆರಂಭಿಕ ವಿಘ್ನ ಎದುರಾಗಿದೆ. ಆದರೆ ಇದು ಮೊದಲ ಹೆಜ್ಜೆ ಅಷ್ಟೇ ಆಗಿದ್ದು, ಮುಂದಿನ ದಿನಗಳಲ್ಲಿ ಮ್ಯಾಜಿಕ್ ಸಂಖ್ಯೆ ತಲುಪುವುದಕ್ಕೆ ಮೋದಿ ಸರ್ಕಾರ ಯೋಜನೆ ರೂಪಿಸಲಿದೆ ಎನ್ನಲಾಗಿದೆ. ಇನ್ನು ಇಂದಿನ ಸದನಕ್ಕೆ ಗೈರು ಹಾಜರಾಗಿದ್ದ 20 ಸಂಸದರಿಗೆ ಬಿಜೆಪಿ ಕಾರಣ ಕೇಳಿ ನೋಟಿಸ್ ನೀಡುವುದಕ್ಕೂ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅನ್ವರ್ ಮಾಣಿಪ್ಪಾಡಿ ಅವರಿಗೆ 150 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರು ಅನ್ನುವಂತಹ ಮಾತು ಮತ್ತೆ ಸಂಚಲನವನ್ನು ಸೃಷ್ಟಿಸಿದೆ. ವಿಜೇಂದ್ರ ಮೇಲೆ ಕಾಂಗ್ರೆಸ್ ಮುಗಿಬಿದ್ದಿದೆ. ಇತ್ತ ಕಾಂಗ್ರೆಸ್ ನಾಯಕರು ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ವರ್ ಮಾಣಿಪ್ಪಾಡಿ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ಜೊತೆಗೆ ಖರ್ಗೆ ಕುಟುಂಬದ ಮೇಲೇನೆ ಬೇನಾಮಿಯ ಬಾಂಬ್ ಹಾಕಿದ್ದಾರೆ. ಮೋದಿ ಅವರಿಗೆ ಬಂದಿದ್ದಾರೆ ಅಂದ್ರೆ ನೀವು ಯಾಕೆ ಸಿಬಿಐ ತನಿಖೆ ಮಾಡಿಸಿಲ್ಲ? ಅವಾಗ ನಿಮ್ಮ ಅಪ್ಪಾಜಿ ಕೂಡ ಇಲ್ವಾದಲ್ಲಿ ಮನೆಗಳ ಫ್ಲಾಟ್ಗಳ 800 ಫ್ಲಾಟ್ ಹೇಳ್ತಾರೆ, ಅದರ ಯಾರ್ದು? ವಕ್ಫ್ ಆಸ್ತಿ ಕಬಳಿಕೆ ವರದಿ. ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಗೆ ಬಿವೈ ವಿಜಯೇಂದ್ರ 150 ಕೋಟಿ ರೂಪಾಯಿ ಆಮಿಷ ಆರೋಪ. ಈ ವಿಚಾರ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದೆ. ವಿಜಯೇಂದ್ರ ನನಗೆ ಆಮಿಷ ಒಡ್ಡಿರೋದು ಸುಳ್ಳು ಅಂತ ಅನ್ವರ್ ಮಾಣಿಪ್ಪಾಡಿ ಈಗಾಗಲೇ ಹೇಳಿದ್ರು. ಆದ್ರೆ ನಿನ್ನೆ ಅನ್ವರ್ ಮಾಣಿಪ್ಪಾಡಿ ಉಲ್ಟಾ ಹೊಡೆದಿದ್ದಾರೆ. ಸಿಬಿಐ ತನಿಖೆ ಏಕೆ ಮಾಡಿಸಲಿಲ್ಲ ಅಂತ ಬಿಜೆಪಿಗರನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ರು. ಇವತ್ತು ತಿರುಗೇಟು ಕೊಟ್ಟಿರುವ ಮಾಣಿಪ್ಪಾಡಿ, ಪ್ರಿಯಾಂಕ್ ಖರ್ಗೆ ಕಳ್ಳರ ಕೂಟದಲ್ಲಿ ಬೆಳೆದವರು. ನಿಮ್ಮ ಅಪ್ಪಾಜೀನು ಬೇಜಾನ್ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಏಷ್ಯಾ ಮಾಲ್ ಯಾರ್ದು ಸ್ವಾಮಿ ಅಂತೆಲ್ಲ ಪ್ರಶ್ನಿಸಿ ಗುಡುಗಿದ್ದಾರೆ. ಪ್ರಿಯಾಂಕ್ಗೆ ಎಂತ ಗೊತ್ತುಂಟು ಸ್ವಾಮಿ, ಅವರೆಲ್ಲ ಬಂದು ಕಳ್ಳರ ಕೂಟದಲ್ಲಿ ಬೆಳೆದವರು. ಮುಂಚೆ ಹೇಗಿದ್ರು, ಈಗ ಹೇಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ವಾಟ್ ವೇ ಯು ಮಿಸ್ಟರ್ ಪ್ರಿಯಾಂಕಾ? ವಾಟ್ ವಾಸ್ ಯುವರ್ ಫಾದರ್ ಬಿಫೋರ್ ಜಾಯ್ನಿಂಗ್ ಪಾಲಿಟಿಕ್ಸ್ ಅಂಡ್ ಬಿಕಮಿಂಗ್ ಎ ಪ್ರಾಮಿನೆಂಟ್ ಮಿನಿಸ್ಟರ್ ಇನ್ ದಿ ಕಾಂಗ್ರೆಸ್? ನಿಮ್ಮ ಅಪ್ಪಾಜಿ ಕೂಡ ಇಲ್ವಾದಲ್ಲಿ ಏಷ್ಯಾ ಮಾಲ್ ಯಾರ್ದು ಸ್ವಾಮಿ? ಯಾರು ಬೇನಾಮಿ ಹೆಸರಿ ಮಾಡಿಕೊಳ್ಳೋದು? ಮನೆಗಳ ಫ್ಲಾಟ್ಸ್ಗಳ 800 ಫ್ಲಾಟ್ಸ್ ಹೇಳ್ತಾರೆ, ಅದರ ಯಾರ್ದು? ಇದನ್ನು ಬೇನಾಮಿ ಆಸ್ತಿ ಅಲ್ವಾ? ವಿಜಯೇಂದ್ರ 150 ಕೋಟಿ ರೂಪಾಯಿ ಆಫರ್ ಬಗ್ಗೆ ಮಾಣಿಪ್ಪಾಡಿಯೇ ಒಪ್ಪಿಕೊಂಡಿದ್ದಾರಲ್ಲ ಅಂದಿರುವ ಸಿಎಂ ಸಿದ್ದರಾಮಯ್ಯಗೂ ಸವಾಲ್ ಹಾಕಿರುವ ಮಾಣಿಪ್ಪಾಡಿ, ಸಿಎಂಗೆ ಪುರುಷತ್ವ ಆಗಿದ್ರೆ ಸಿಬಿಐಗೆ ಕೊಟ್ಟು ತನಿಖೆ ಮಾಡಿಸ್ಲಿ ಅಂತ ಕೋಪ ಹೊರಹಾಕಿದ್ದಾರೆ. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ಸ್ವಲ್ಪ ಅದು ನಿಮಗೆ ಮತ್ತು ನಿಮ್ಮ ಸಿಎಂಗೆ ಸಿದ್ದರಾಮಯ್ಯ ಪುರುಷತ್ವ ಎಂಬುದಿದ್ದರೆ ಸಿ ಬಿ ಐ ಕೊಡಿ. ಯಾಕೆ ಸಿ ಬಿ ಐ ಕೊಡಿ? ಹಿಂದೆ ಇದ್ದಿದ್ದೀರಾ ನೀವು? ಕೊಡಿ ಸಿ ಬಿ ಐಗೆ. ನೀರು ಹಾಯಿಗೆ ಹಾಲಾಗುತ್ತೆ. ಯಾಕೆ? ಧೈರ್ಯ ಇದ್ದರೆ ಮಾಡಿ. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ವಿರುದ್ಧ ಎಕ್ಸ್ನಲ್ಲಿ ಕಿಡಿಕಾರಿರುವ ಕೇಸರಿ ಪಡೆ. ಖರ್ಗೆ ಸ್ಕ್ಯಾಮ್ ಎಕ್ಸ್ಚೇಂಜ್ ಅಂತ ಪೋಸ್ಟ್ ಮಾಡಿ ಕೆಂಡಾಕಾರಿದೆ. ಕಡು ಭ್ರಷ್ಟ ಖರ್ಗೆ ಕುಟುಂಬದ ಸ್ಕ್ಯಾಮ್ ಎಕ್ಸ್ಚೇಂಜ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಕ್ಫ್ ಭೂಮಿ ಅಕ್ರಮ ಸದ್ಯ ಮುಂಚೂಣಿಯಲ್ಲಿದೆ ಅಂತ ಆರೋಪಿಸಿದೆ. ಮಾಣಿಪ್ಪಾಡಿ ಆರೋಪದ ಬಗ್ಗೆ ಸಿಬಿಐ ತನಿಖೆ ಮಾಡಿಸಲಿ ಅಂತ ಬಿವೈ ವಿಜಯೇಂದ್ರ ಮತ್ತೊಮ್ಮೆ ಆಗ್ರಹಿಸಿದ್ದಾರೆ. ಆದ್ರೆ ಈಗ ಸಿಬಿಐ ಏಜೆನ್ಸಿ ಬೆಲೆ ಕಳೆದುಕೊಂಡಿದೆ ಅಂದ್ರು ಸಚಿವ ಮಧು ಬಂಗಾರಪ್ಪ. ನನ್ನ ಮೇಲೆ ಇರ್ತಕ್ಕಂಥ ಆರೋಪ, ಅನ್ವರ್ ಮಾಣಿಪ್ಪಾಡಿ ಅವರ ವರದಿ, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫ್ನಲ್ಲಿ ಕಾಂಗ್ರೆಸ್ ಮುಖಂಡರು. ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಸಿಬಿಐಯಿಂದ ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡಿದ್ದೇವೆ. ಆ ಏಜೆನ್ಸಿಯಲ್ಲಿ ವ್ಯಾಲ್ಯೂನ ಕಳ್ಕೊಂಡ್ಬಿಟ್ಟಾರಲ್ರಿ, ಅವರಿಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟಿಗೆ ಸರಿ ಇರ್ತದೆ ಸಿಬಿಐ ವಿಜೇಂದ್ರ ಅವರಿಗೆ. ಅದಕ್ಕೆ ಅಲ್ಲಿ ಕೊಡ್ರಿ ಅಂತಾರೆ, ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಕ್ಕೆ. ಒಟ್ನಲ್ಲಿ ಅನ್ವರ್ ಮಾಣಿಪ್ಪಾಡಿ ಆಡಿದ್ದ 150 ಕೋಟಿ ಆಫರ್ ಮಾತು ರಾಜಕೀಯ ಯುದ್ಧಕ್ಕೆ ತಿರುಗಿದ್ದು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ವಿಜೇಂದ್ರ ವರ್ಸಸ್ ಯತ್ನಾಳ್ ಸಮರ ಈಗ ಮತ್ತೆ ದೆಹಲಿಗೆ ಶಿಫ್ಟ್ ಆಗಿದೆ. ದಿಢೀರಂತ ಯಡಿಯೂರಪ್ಪ ಹಾಗೂ ವಿಜೇಂದ್ರ ದೆಹಲಿಗೆ ಹಾರಿದ್ದಾರೆ. ಪ್ರಧಾನಮಂತ್ರಿಯವರೇ ಅಪ್ಪ ಮಗನನ್ನು ಕರೆಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿಂದೆ ಯತ್ನಾಳ್ ಅವರ ಮಾತುಗಳನ್ನು ನೋಡಿದಾಗ ಮತ್ತು ಇವತ್ತು ಅವರು ಹೇಳ್ತಾ ಇರುವಂತಹ ಮಾತುಗಳನ್ನು ನೋಡಿದಾಗ ಅಚ್ಚರಿಯೂ ಕೂಡ ಮೂಡಿಸಿದೆ. ರಾಜ್ಯಾಧ್ಯಕ್ಷದಾರು ಕರೆದಿರಬೇಕು, ಪ್ರಧಾನಮಂತ್ರಿಗಳು ಕರೆದಿರಬೇಕು.
ಏನೋ ಹೇಳಿದ್ರಲ್ಲ ಯಾರೋ ಒಬ್ರು ನಮ್ಮ ಶಾಸಕರು ಹೇಳಿದ್ರು, ಅಲ್ಲೇನು ನಿರ್ಣಯ ಆಗ್ತದೆ. ರಾಜ್ಯ ಬಿಜೆಪಿಯಲ್ಲಿನ ಬಣ ಸಂಘರ್ಷ ಹೈಕಮಾಂಡ್ ಹಂತಕ್ಕೆ ತಲುಪಿದ್ರೂ ಕೊನೆಯಾಗೋ ಮುನ್ಸೂಚನೆಯೇ ಕಾಣಿಸ್ತಿಲ್ಲ. ವರಿಷ್ಠರು ಹೇಳಿದ್ಮೇಲೆ ವಿಜಯೇಂದ್ರ ಹಾಗೂ ಯತ್ನಾಳ್ ಬದಲಾಗಿದ್ದಾರೆ ಅಂದ್ಕೊಂಡಿದ್ರು. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ನಿನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರೂ ಪರಸ್ಪರ ಭೇಟಿಯಾಗಿ ಕೈಮುಗಿದು ಮಾತಾಡಿದ್ರು. ನಿನ್ನೆ ರಾತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಡಿನ್ನರ್ ಮೀಟಿಂಗ್ ಮೂಲಕ ಶಾಸಕರ ವಿಶ್ವಾಸ ಗಳಿಸುವ ಪ್ರಯತ್ನ ಮಾಡಿದ್ರು. ಈ ಫೋಟೋ ನೋಡಿ ಬಿಜೆಪಿಯ ಎರಡೂ ಬಣಗಳ ಪ್ರಮುಖರು ಅವಕ್ಕಾಗಿದ್ದೂ ಉಂಟು. ಆದ್ರೆ ವಿಜಯೇಂದ್ರ ಮತ್ತು ಯತ್ನಾಳ್ ಹಾವು ಮುಂಗುಸಿ ಥರ ಯಾವತ್ತೂ ಒಂದಾಗಲ್ಲ ಅನ್ನೋದಕ್ಕೆ ಇವತ್ತು ಮತ್ತೆ ಪುಷ್ಟಿ ಸಿಕ್ಕಿದೆ. ಯತ್ನಾಳ್ ವಿರುದ್ಧ ಮತ್ತೆ ದೆಹಲಿಗೆ ದೂರು. ಫೆಬ್ರವರಿ 27ರಂದು ಮಾಜಿ ಸಿಎಂ ಯಡಿಯೂರಪ್ಪರ ಹುಟ್ಟುಹಬ್ಬವನ್ನ ದಾವಣಗೆರೆಯಲ್ಲೇ ಆಚರಿಸೋಕೆ ವಿಜಯೇಂದ್ರ ಬಣ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಯಕತ್ವದ ಶಕ್ತಿ ಹೆಚ್ಚಿಸಲು ರಣತಂತ್ರನೂ ರೂಪಿಸಿದ್ದಾರೆ. ಜೊತೆಗೆ ಯತ್ನಾಳ್ ಉಚ್ಚಾಟನೆಗೂ ಸಹಿ ಸಂಗ್ರಹದ ಮೂಲಕ ಹೈಕಮಾಂಡ್ಗೆ ಒತ್ತಡ ಹಾಕುವ ಕಾರ್ಯ ಶುರುವಾಗಿದ್ದು, ಎಂಪಿ ರೇಣುಕಾಚಾರ್ಯ, ಶಂಕರ್ ಪಾಟೀಲ್ ಮುನೇನಕೊಪ್ಪ ಟೀಮ್ ಸಮೇತ ದೆಹಲಿಗೆ ಹೋಗಿದ್ದು ವಿಜಯೇಂದ್ರ ಬದಲಾವಣೆ ಮಾಡದಂತೆ ಒತ್ತಡ ಹಾಕಿದ್ರು. ಇದರ ಮಧ್ಯೆನೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡ ದಿಢೀರಂತ ಇವತ್ತು ದೆಹಲಿಗೆ ಹೋಗಿದ್ದು ವರಿಷ್ಠರ ಜೊತೆ ಸಭೆನೂ ಫಿಕ್ಸ್ ಆಗಿದೆ. ಬದಲಾವಣೆ ಮಾಡಿದ ಹಕ್ಕು ನಿನಗಿದೆಯಾ? ಅಧ್ಯಕ್ಷ ಹುದ್ದೆಗೆ ಒಂದು ಘನತೆ ಇದೆ, ಗೌರವ ಇದೆ. ಈ ರೀತಿ ಬುದ್ಧಿಭ್ರಮಣೆಯಾದ್ರೆ ಮಾತಾಡ್ತಾರೆ. ನಾನು ರಾಜ್ಯಾಧ್ಯಕ್ಷ ಅಂದರೆ ಯಾವಾಗ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು, ತಿರುಕನ ಕನಸು ಬಿದ್ದಿರ್ಬೋದು ಅನ್ಸುತ್ತೆ. ಮತ್ತೆ ಯತ್ನಾಳ್ ಬಣದಿಂದ ಪ್ರತ್ಯೇಕ ಸಭೆ. ವಿಜಯೇಂದ್ರ ಅಂಡ್ ಟೀಮ್ ದೆಹಲಿಗೆ ಹೋಗ್ತಿದ್ದಂತೆ ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಚಂದ್ರಪ್ಪ ಸೇರಿ ಪ್ರತ್ಯೇಕವಾದ ಸಭೆ ಮಾಡಿದ್ರು. ವಕ್ಫ್ ವಿಷಯದಲ್ಲಿ ಸರ್ಕಾರದ ವಿರುದ್ಧ ಡಿಸೆಂಬರ್ 26 ಮತ್ತು 27ಕ್ಕೆ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ 2ನೇ ಹಂತದ ಹೋರಾಟ ನಡೆಸುವ ತೀರ್ಮಾನನೂ ಮಾಡಿದ್ದು ತಮ್ಮ ಹೋರಾಟಕ್ಕೆ ಹೈಕಮಾಂಡ್ ಬೆಂಬಲ ಇದೆ ಅಂದ್ರು. ನಮಸ್ಕಾರ ಅಂದ್ರು ನಮಸ್ಕಾರ ಅಂದಿನಿ. ಯಾಕೆ ಸರ್ ಊಟಕ್ಕೆ ಹೋಗಿಲ್ಲ ತಾವು ಸರ್? ನಿನ್ನೆ ವಿಜೇಂದ್ರ ಕರೆದಿದ್ದು ಬಿಜೆಪಿಯಲ್ಲಿ ಒಂದು ಚರ್ಚೆ ನಡೆದದೆ. ಆ ಚರ್ಚೆ ಮುಗಿದು ಹೈಕಮಾಂಡ್ದವ್ರು ಕರೆದು ನಮ್ಮ ಭಾವನೆಯನ್ನು ಎಲ್ಲಿವರೆಗೆ ಹೇಳಲಿಕ್ಕೆ ಮತ್ತು ನಿರ್ಣಯ ತಗೋವರೆಗೆ ನಾವು ಯಾವ ಊಟಕ್ಕೆ ಹೋಗೋದಿಲ್ಲ, ಯಾವುದೇ ವೇದಿಕೆಗೆ ನಾವು ಹೋಗೋದಿಲ್ಲ. 2ನೇ ಹಂತದ ಬಳ್ಳಾರಿ ವಿಜಯನಗರ ಈ ಭಾಗದಲ್ಲಿ ವಕಫ್ ವಿರುದ್ಧ ಹೋರಾಟವನ್ನು ಮಾಡೋದ್ರ ಸಲುವಾಗಿ ನಾವು ಸೇರ್ಲಾಕತ್ತೀವಿ. ಅಷ್ಟು ಬಿಟ್ಟರೆ ಮತ್ತೇನು ವಿಷಯ ಇಲ್ಲ. ಹೈಕಮಾಂಡ್ ನಮಗೇನೂ ಹೇಳಿಲ್ಲ. ಹೋರಾಟ ಮಾಡೋದಕ್ಕೆ ಎಲ್ಲೂ ಒಂದು ವೇಳೆ ಹೈಕಮಾಂಡ್ ನಮ್ಗೆ ಹೇಳಿದರೆ ನಾವು ಅದನ್ನು ಸ್ಥಗಿತಗೊಳಿಸ್ತಿದ್ದೀವಿ. ಯಾರೋ ಉಚ್ಚಾಟನೆ ಮಾಡಿ ಅಂದ್ಕೊಳ್ಳೇ ಮಾಡೋದಿಲ್ಲ. ಅವರು ಎಲ್ಲ ವಿಚಾರ ಮಾಡ್ತಾರೆ. ಏನು ಇವರಿಂದ ತೊಂದರೆ ಇದೆ, ಇವರಿಂದ ಏನು, ಇವ್ರು ಯಾರೋ ಒಬ್ರು ಹೇಳಿದ್ದಕ್ಕೆ ಉಚ್ಚಾಟನೆ ಮಾಡೇ ಬಿಡ್ತಾರೆ. ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ಪೂರ್ಣ ಪ್ರಮಾಣ ರಾಜ್ಯ ಸುತ್ತ ಹಾಕಿ ಒಂದು ದೊಡ್ಡ ಸಮಾವೇಶ ದಾವಣಗೆರೆ ಮಾಡ್ತೀವಿ ನಾವು. ನಮ್ಮ ಯಡಿಯೂರಪ್ಪನವರು ನಮ್ಮ ಹಿರಿಯರು, ಅವ್ರ ಬಗ್ಗೆ ಅಪಾರವಾದ ಗೌರವ ನಮ್ಮ ಟೀಮ್ಗೆ ಎಲ್ಲರಿಗೂ. ಅವ್ರ ಮಗ ಅಂತ ನೋಡ್ಬಾರ್ದು, ವಿಜೇಂದ್ರನ ರಾಜ್ಯ ಅಧ್ಯಕ್ಷತೆ ನೋಡಬೇಕು. ಈ ಮೊದಲೇ ಹಂತ ಆದಂಗೆ ನಾವು ಸುಮ್ಮನೆ ನಮ್ಮ ಬಾಯಲ್ಲಿ ಬಿಡಿಸಬೇಡಿ. ನಾವು ಮೊದಲೇ ಅಂತ ಹೆಂಗೆ ಮಾಡೋದು ಹಾಗೆ. ಯತ್ನಾಳ್ ಅವರ ಪ್ರಕಾರ ಇಬ್ಬರಿಗೂ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಬುದ್ಧಿವಾದ ಹೇಳೋಕೆ ಕರೆಸಿದ್ದಾರಂತೆ. ಅದಕ್ಕೆ ಬಿವೈ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಒಟ್ಟಿಗೆ ದೆಹಲಿಗೆ ಹೋಗಿದ್ದಂತೆ. ಇದು ನಿಜಾನಾ ಅಲ್ವಾ ಅನ್ನೋದನ್ನ ವಿಜಯೇಂದ್ರ, ಯಡಿಯೂರಪ್ಪನವರೇ ಸ್ಪಷ್ಟಪಡಿಸಬೇಕಿದೆ. ಕೃಷ್ಣ ಜೀವಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಸ್ನೇಹಮಯಿ ಕೃಷ್ಣ ವಿರುದ್ಧ ಮೈಸೂರಿನ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ದೇವರ ಸೀರೆ ಕಳ್ಳತನ ಆರೋಪ ಸಂಬಂಧ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ದಾಖಲಿಸಿದ್ರು. ಡಿಸೆಂಬರ್ 26ರಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ನಡೆಯಲಿದ್ದು ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಭಾಗಿಯಾಗಿದ್ರು. ಸುವರ್ಣಸೌಧದಲ್ಲಿ ನಿರ್ಮಿಸಿರುವ ಗಾಂಧಿ ಪ್ರತಿಮೆ ವೀಕ್ಷಿಸಿದ್ರು. ಬಾಂಗ್ಲಾ ವಿಮೋಚನಾ ದಿನದ ಅಂಗವಾಗಿ ಪ್ರಧಾನಿ ಮೋದಿ ಎಕ್ಸ್ ಖಾತೆಯಲ್ಲಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದ್ರು. ಇದಕ್ಕೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಆಕ್ಷೇಪಿಸಿದ್ದು, ಈ ಗೆಲುವಿನಲ್ಲಿ ಭಾರತವು ಕೇವಲ ಮಿತ್ರ ರಾಷ್ಟ್ರ ಅಷ್ಟೇ ಅಂತ ಕೊಂಕು ಮಾತಾಡಿದೆ. ನಿನ್ನೆ ಪ್ಯಾಲೆಸ್ತೀನ್ ಬರಹದ ಬ್ಯಾಗ್ ಹಿಡಿದು ಸಂಸತ್ಗೆ ಬಂದಿದ್ರು ಪ್ರಿಯಾಂಕಾ ವಾದ್ರಾ. ಇವತ್ತು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರನ್ನ ರಕ್ಷಿಸಿ ಅನ್ನೋ ಬ್ಯಾಗ್ ಹಾಕೊಂಡು ಬಂದಿದ್ರು. ಕೈ ಸಂಸದರಿಗೂ ಬ್ಯಾಗ್ ಕೊಟ್ಟು ಪ್ರತಿಭಟನೆಯೂ ಮಾಡಿದ್ರು. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.